ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಗಾಡ್ಸ್ ಅಂಡ್ ಮೈ ಡಿಯರ್ ಮಾಸ್ಟರ್ಸ್. ಇವತ್ತು ಒಂದು ಚಿಕ್ಕ ಕಾನ್ಸೆಪ್ಟ್ ನಾವೆಲ್ಲರೂ ಅವೇರ್ನೆಸ್ ಇಂದ ಕಲಿಯೋಣ. ಯಾಕೆಂದ್ರೆ ಈ ಕಾನ್ಸೆಪ್ಟ್ ಹೆಸರು ಅವೇರ್ನೆಸ್. 5 ಸೂತ್ರಗಳು ಹೇಳ್ತೀನಿ ನಾನು, 5 ಕಾನ್ಸೆಪ್ಟ್ಸ್. ಈ ಅವೇರ್ನೆಸ್ ಅನ್ನೋದು ನಮ್ಮೊಳಗೆ ಇನ್ಕ್ರೀಸ್ ಆಗಬೇಕು. ಯಾವಾಗ ನಮ್ಮೊಳಗೆ ಅವೇರ್ನೆಸ್ ಅನ್ನೋದು ಇನ್ಕ್ರೀಸ್ ಆಗುತ್ತೋ ಚೆನ್ನಾಗಿ ಧ್ಯಾನ ಮಾಡೋಕ್ಕೂ ಆಗುತ್ತದೆ, ಚೆನ್ನಾಗಿ ನಾವು ಎಲ್ಲ ಕೆಲಸನೂ ಮಾಡೋಕ್ಕಾಗುತ್ತದೆ. ಈ ಅವೇರ್ನೆಸ್ ಇನ್ಕ್ರೀಸ್ ಮಾಡ್ಕೊಳ್ಳೋಕ್ಕೆ ಒಂದು 5 ವಿಷಯಗಳು ನಾನು ಹೇಳ್ತೀನಿ. ಅವೇರ್ನೆಸ್ ಈ ಒಂದು ಕಾನ್ಸೆಪ್ಟ್ ಇವಾಗ ಕಲಿಯೋಣ. ಈ ಅವೇರ್ನೆಸ್ ಅಲ್ಲಿ 5 ಸ್ಟೆಪ್ಸ್ ಇದೆ. ಈ ಅವೇರ್ನೆಸ್ ಅಲ್ಲಿ ಫಸ್ಟ್ ಪಾಯಿಂಟ್ ವಾಚ್ಫುಲ್ನೆಸ್, ಅಂದ್ರೆ ಸಾಕ್ಷಿ ಭಾವದಿಂದ ನೋಡೋದು. ಏನೋ ಒಂದು ಎಮೋಷನ್ ಬಂದಿದೆ, ಏನೋ ಒಂದು ಭಾವನೆ ಬಂದಿದೆ, ಏನೋ ಒಂದು ಆಲೋಚನೆ ಬಂದಿದೆ, ಏನೋ ಒಂದು ಸಂಘಟನೆ ಆಗಿದೆ, ಏನೋ ಒಂದು ಕಷ್ಟ ಆಗಿದೆ, ಅದರಿಂದ ನಾನು ಹೊರಗೆ ಬರಬೇಕು ಆಗ್ತಾ ಇಲ್ಲ ಅಂದ್ರೆ ಯಾರು ಹೊರಗೆ ಬರಬೇಕು ಅಂತ ಪ್ರಯತ್ನ ಮಾಡ್ತಾ ಇದೆ ಅಂದ್ರೆ ಮನಸ್ಸು ಹೊರಗೆ ಬರೋಕೆ ಪ್ರಯತ್ನ ಮಾಡ್ತಾ ಇದೆ. ಅವಾಗ ಏನ್ ಮಾಡ್ಬೇಕು ಅಂದ್ರೆ ಯಾವುದೇ ಎಮೋಷನ್ ಬೇಡ, ಬರೀ ನೋಡ್ತಾ ಇರಿ. ವಾಚ್ಫುಲ್ನೆಸ್, ಸಾಕ್ಷಿ ಭಾವದಿಂದ ಜಸ್ಟ್ ನೋಡ್ತಾ ಇರಿ, ಯಾವುದು ಬೇಡ, ಅದರಿಂದ ಹೊರಗೆ ಬಂದ್ಬಿಡ್ತೀವಿ. ಸೊ ಇದರಲ್ಲಿ ಎಷ್ಟು ಮಟ್ಟಕ್ಕೆ ನಾವು ಡೆವಲಪ್ ಆಗಿದ್ವು ಅನ್ನೋದು ಅಬ್ಸರ್ವ್ ಮಾಡಿ ಇವತ್ತು. 2ನೇದು ಅಕ್ಸೆಪ್ಟೆನ್ಸ್. ತುಂಬಾ ಜನ ಇದು ಬೇಕು ಅದು ಬೇಕು ಅಂತ ನಾವು ಅನ್ಕೊಳ್ತಾ ಇದ್ವಿ ಲೈಫಲ್ಲಿ, ಬಟ್ ಇರೋ ಪರಿಸ್ಥಿತಿಯಿಂದ ಬೆಟರ್ ಪರಿಸ್ಥಿತಿಗೆ, ಇನ್ನೂ ಉನ್ನತ ಸ್ಥಿತಿಗೆ ಹೋಗೋಕೆ ನಾವು ಪ್ರಯತ್ನ ಮಾಡ್ತಾ ಇದ್ವಿ. ಬಟ್ ಇರೋ ಪರಿಸ್ಥಿತಿಯನ್ನು ನಾವು ಅಕ್ಸೆಪ್ಟ್ ಮಾಡಬೇಕಲ್ಲ. ಇದು ಚೆನ್ನಾಗಿಲ್ಲ, ಇವ್ರು ಚೆನ್ನಾಗಿಲ್ಲ, ಅದು ಇಲ್ಲ, ಇದು ಇಲ್ಲ ಅಂತ ಅನ್ಕೊಂಡು ಒಂದ್ ಕಡೆ, ಇನ್ನೊಂದು ಕಡೆ ಇದು ಬೇಕು ಅದು ಬೇಕು ಅಂತ ನಾವು ಅನ್ಕೊಂತೀವಿ. ಅದಕ್ಕೆ ಮ್ಯಾನಿಫೆಸ್ಟೇಷನ್ ಆಗ್ತಾ ಇಲ್ಲ. ಇರೋದು ಅಕ್ಸೆಪ್ಟ್ ಮಾಡಿ, ಆಯ್ತು ಇಷ್ಟೇ ಇದೆ, ಇದು ನಂದೇ ಅಂತ. ಒಂದು ಮುಖ್ಯವಾದ ವಿಚಾರಣೆ ಏನು ಅಂದ್ರೆ, ಈ ಹಸ್ಬೆಂಡು, ವೈಫು, ಈ ಮಕ್ಕಳು, ಅಮ್ಮ, ತಂದೆ ತಾಯಿ, ಊರು, ಈ ಜೆಂಡರು, ಇದೆಲ್ಲ ನಾವು ಡಿಸೈಡ್ ಮಾಡ್ಕೊಂಡು ಬಂದಿರೋದು. ಸೊ ನನ್ನ ಜೀವನ ಈ ತರ ಇದೆ ಇವಾಗ ಅಂದ್ರೆ ಅದು ನನ್ನ ಡಿಸೈನ್. ಚೇಂಜ್ ಮಾಡ್ಕೋಬಹುದು, ಬಟ್ ಫಸ್ಟ್ ಅಕ್ಸೆಪ್ಟ್ ಮಾಡಿ. ನೀವು ಯಾವಾಗ ಅಕ್ಸೆಪ್ಟ್ ಮಾಡ್ತೀವೋ ಶಾಂತವಾಗಿರ್ತೀರಿ. ಯಾವಾಗ ಅಕ್ಸೆಪ್ಟ್ ಮಾಡ್ಕೊಂತೀರೋ ಅವಾಗ ನೆಕ್ಸ್ಟ್ ಫ್ಯೂಚರ್ ಬಗ್ಗೆ ಯೋಚನೆ ಮಾಡೋಕ್ಕೆ ಟೈಮ್ ಇರುತ್ತೆ ನಿಮ್ಗೆ. ಅಕ್ಸೆಪ್ಟೆನ್ಸ್ ಇಲ್ಲೋ ಒದ್ದಾಡ್ತಾ ಕೂತ್ಕೊಳ್ತೀವಿ. ಸೊ ಫಸ್ಟ್ ಪಾಯಿಂಟ್ ವಾಚ್ಫುಲ್ನೆಸ್ಸು, 2ನೇದು ಅಕ್ಸೆಪ್ಟೆನ್ಸು, 3ನೇದು ನಾನ್ ಜಡ್ಜ್ಮೆಂಟ್. ಇದು ಬಹಳಷ್ಟು ಇಂಪಾರ್ಟೆಂಟ್ ಮಿತ್ರರೇ. ನಾನ್ ಜಡ್ಜ್ಮೆಂಟ್ ಅಂದ್ರೆ ಯಾರ ಬಗ್ಗೆನೋ ತಲೆ ಒಳಗೆ ಯಾವುದು ಲೇಬಲ್ ಇಟ್ಕೋಬಾರ್ದು. ಲೇಬಲ್ಸ್ ಅಂತಾರೆ ಇದನ್ನ. ಏನು ಅಂದ್ರೆ ಇವ್ರು ಒಳ್ಳೆಯವರು, ಇವರು ಈ ತರ ವ್ಯಕ್ತಿ, ಅವ್ರು ಆ ತರ ವ್ಯಕ್ತಿ, ಇವ್ರ ಹತ್ರ ಇದು ಕೊಡ್ಬೋದು, ಇವ್ರ ಹತ್ರ ಈ ಲೇಬಲ್ಸ್ ಬೇಡ. ಇಫ್ ಯು ವಾಂಟ್ ಟು ಜಡ್ಜ್ ಅದರ್ಸ್ ಯು ಮಸ್ಟ್ ಹ್ಯಾವ್ ಹಿಮಾಲಯನ್ ಅಮೌಂಟ್ ಆಫ್ ಇನ್ಫಾರ್ಮೇಶನ್ ಅಂತಾರೆ. ನಮ್ಮ ಹತ್ರ ಅಷ್ಟು ಇನ್ಫಾರ್ಮೇಶನ್ ಇಲ್ಲ. ಇನ್ನೊಂದು ಏನಂದ್ರೆ, ನಾವು ಅಬ್ಸರ್ವ್ ಮಾಡಿರೋದು ಒಂದು ಕಡೆ ಅಂದ್ರೆ, ಯಾರೊಬ್ರು ಬಂದು ಯಾರ ಬಗ್ಗೆನೋ ಒಂದು ಮಾತು ಹೇಳಿ ಹೋಗ್ತಾರೋ, ನಾವು ಅದನ್ನ ಲೇಬಲ್ ಹಾಕೊಳ್ತೀವಿ. ಓ ಇವ್ರು ಅಂದ್ರೆ ಹೌದು, ಅದು ಅವ್ರು ಹೇಳಿದ್ರು, ಇವ್ರೆ. ಈ ಲೇಬಲ್ಸ್ ಯಾವಾಗ ನಾವು ಮಾಡ್ಕೊಂಡಿದ್ರು ಇರೋ ತರ ನಾವು ನೋಡೋಕೆ ಸಾಧ್ಯ ಆಗಲ್ಲ. ನಾವು ಈ ಲೇಬಲ್ಸ್ ಇಂದಾನೇ ಅವರನ್ನ ನೋಡೋಕೆ ಶುರು ಮಾಡ್ತೀವಿ. ಸೊ ಲೇಬಲ್ ಮಾಡಬೇಡಿ ದಯವಿಟ್ಟು. ಇವ್ರು ಹಂಗೆ ಅವ್ರ ಹಿಂಗೆ ಅಂತ ಲೇಬಲ್ ಮಾಡಿಬಿಟ್ಟು ವಿಚಾರಿಸ್ಬೇಕು ಕ್ಲಿಯರ್ ಆಗಿ. 100 ಆಂಗಲ್ನಿಂದ ವಿಚಾರಿಸ್ಬೇಕು. ಅವಾಗ ನೀವು ಲೇಬಲ್ ಬೇಕಂದ್ರೆ ಮಾಡ್ಕೊಳ್ಳಿ. 1-2 ಸಂಘಟನೆಯಿಂದ ನೀವು ಮಾಡ್ಕೊಂಡಿದ್ರೆ ಆಗಲ್ಲ. ಸೊ ಇದು 3ನೇದು ನಾನ್ ಜಡ್ಜ್ಮೆಂಟು. 4ನೇದು ಟೋಟಾಲಿಟಿ ಇನ್ ಆಕ್ಷನ್. ಇದನ್ನ ಮೈಂಡ್ಫುಲ್ನೆಸ್ ಅಂತಾರೆ. ಅಂದ್ರೆ ಏನೇ ಒಂದು ಕೆಲಸ ಮಾಡಿದ್ರು ಸಂಪೂರ್ಣವಾಗಿ ಮಾಡಿ, ಅರ್ಧ ಬರ್ಧ ಅಲ್ಲ. ಊಟ ಮಾಡೋ ಸಮಯ 10 ನಿಮಿಷ, 1/4 ಗಂಟೆ, ಅರ್ಧ ಗಂಟೆ ನನ್ನ ಊಟ ಅಷ್ಟೇ, ಪ್ರಪಂಚನೇ ಬೇಡ ನನಗೆ, ತಲೆ ಒಳಗೆ ಆಗಲಿ ಹೊರಗೆ ಹೋಗ್ಲಿ. ಧ್ಯಾನ ಮಾಡೋ ಸಮಯ 3 ಗಂಟೆನೋ 2 ಗಂಟೆ ಧ್ಯಾನ ಮಾಡ್ತಾ ಇದ್ದಂತೆ ನನ್ನ ಪ್ರಪಂಚನ ಧ್ಯಾನ ಆಗ್ಬೇಕು. ಈಗ ನಾವು ಸಿನಿಮಾ ನೋಡ್ತಾ ಇದ್ರೆ ನಮ್ಮ ಪ್ರಪಂಚ ಸಿನಿಮಾ, ಮೊಬೈಲ್ ನೋಡ್ತಾ ಇದ್ರೆ ನಮ್ಮ ಪ್ರಪಂಚ ಮೊಬೈಲ್. ಅದೇ ಫಾರ್ಮುಲಾ ಬೇರೆ ಕಡೆನೇ ಇಡ್ಬೇಕು. ಒಬ್ಬರ ಹತ್ರ ಮಾತಾಡಿದ್ರೆ ಅದೇ, ಈಗ నేను 10 ನಿಮಿಷ ಈ ಸೆಷನ್ಗೆ ಲಾಸ್ಟ್ ಜಾಯ್ನ್ ಆಗಿದ್ದೀನಿ, ಈ 10 ನಿಮಿಷ ನಾನು ನೀವು ಅಷ್ಟೇ. ಇದೇ ನಮ್ಮ ಪ್ರಪಂಚ. ಬೇರೆ ಯಾವುದು ಎನಿಥಿಂಗ್ ಏನೇ ಬಂದ್ರೂ 10 ನಿಮಿಷ ವೆಯ್ಟ್ ಮಾಡಲೇಬೇಕು. ಯಾಕೆಂದ್ರೆ ನಾನು ಇಲ್ಲಿದ್ದೀನಿ. ಆಗ ಶರೀರ, ಭಾವನೆಗಳು, ಮನಸ್ಸು, ಆತ್ಮ, ಪ್ರತಿಯೊಂದು ಏನ್ ಮಾಡ್ತಾ ಇದೀವೋ ಒಂದೇ ಕಡೆ ಇರ್ಬೇಕು. ಅವಾಗ ಅಲೈನ್ಮೆಂಟ್ ಆಗುತ್ತದೆ, ಚಕ್ರಾಸ್ ಅಲೈನ್ ಆಗುತ್ತೆ. ಇದು ಟೋಟಾಲಿಟಿ ಆಕ್ಷನ್ ಅಂತ. ಕೊನೆಯದು ಲೆಟ್ ಗೋ, ಅಂದ್ರೆ ಸರೆಂಡರ್. ಈ 5 ಪಾಯಿಂಟ್ಸ್ ಇವಾಗ ನಾನು ಮೆಸೇಜ್ ಮಾಡಿದ್ದೀನಿ. ಲೆಟ್ ಗೋ. ಯಾವ್ದು ಬೇಡ ನನಗೆ, ಅವ್ರ ಬಗ್ಗೆ, ಇವ್ರ ಬಗ್ಗೆ, ಇದರ ಬಗ್ಗೆ ಯಾವ್ದು ಬೇಡ, ಆಯ್ತು ಬಿಡಿ. ನೆಕ್ಸ್ಟ್ ಏನು, ಸೊಲ್ಯೂಷನ್ ಓರಿಯೆಂಟೆಡ್ ಆಗಿ ಮೈಂಡ್ ಇರಬೇಕು. ಈಗ ಏನಾದ್ರು ಒಂದು ಪ್ರಾಬ್ಲಮ್ ನನ್ನ ಹತ್ರ ಬಂದ್ರೆ ನಾನು ಫಸ್ಟ್ ನೋಡೋದು ಏನ್ ಗೊತ್ತಾ, ಇದಕ್ಕೆ ಸೊಲ್ಯೂಷನ್ ಏನು. ಯಾರು ಈ ಪ್ರಾಬ್ಲಮ್ ಕ್ರಿಯೇಟ್ ಮಾಡೋದನ್ನ ನೋಡಲ್ಲ. ನನ್ನ ಹತ್ರ ಒಂದು ಬಂದಿದೆ ಅಂದ್ರೆ ಸೊಲ್ಯೂಷನ್ಗೋಸ್ಕರನೇ ಬರುತ್ತೆ. ಒಂದು ಸೊಲ್ಯೂಷನ್ ಹೇಳ್ತೀನಿ, ಇಲ್ಲಾಂದ್ರೆ ನಾನೇ ಹೋಗಿ ಅದು ಸಾಲ್ವ್ ಮಾಡ್ತೀನಿ. ಅದಾದ್ಮೇಲೆ ನೀವು ಕುತ್ಕೊಂಡು ಡಯಾಗ್ನೈಸ್ ಮಾಡಿ, ಅನಲೈಸ್ ಮಾಡಿ ಯಾರು ಏನು ಅಂತ. ಯಾಕೆಂದ್ರೆ ಒಂದು ಪ್ರಾಬ್ಲಮ್ ಅಲ್ಲಿ ನಾವಿದ್ರೆ, ಒಂದು ಪ್ರಾಬ್ಲಮ್ ಆಗಿದೆ ಅಂದ್ರೆ ನಾವು ಪ್ರಾಬ್ಲಮ್ ಬಗ್ಗೆನೇ ಮಾತಾಡ್ತಾ ಇವ್ರದ್ದು ತಪ್ಪು ಅವ್ರದ್ದು ತಪ್ಪು ಅಂತ ನಾವು ಅನ್ಕೊಂತ ಕುತ್ಕೊಂಡಿದ್ರೆ ಇನ್ನೂ ಆ ಭಾವನೆಗಳು ಜಾಸ್ತಿ ಆಗುತ್ತದೆ. ಸೊಲ್ಯೂಷನ್ ಕೆಲವೊಂದು ನಮ್ಮ ಕೈಯಲ್ಲಿ ಇಲ್ಲ, ಅಕ್ಸೆಪ್ಟ್ ಮಾಡಿ. ಓಕೆ, ನನ್ನ ಕೈಯಲ್ಲಿ ಇಲ್ಲ,
ನನ್ನ ಕೈಯಲ್ಲಿ ಏನಿದೆಯೋ, ನನ್ನ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟನ್ನು ಮಾಡ್ತೀನಿ. ನನ್ನ ಕೈಯಲ್ಲಿ ಏನಿದೆಯೋ ಅದರ ಬಗ್ಗೆ ನಾನು ಯೋಚನೆ ಮಾಡಲ್ಲ. ಈ 5 ಪಾಯಿಂಟ್ಸ್ ಇವತ್ತು ನಾವು ಕಲ್ತಿದ್ದೀವಿ. ವಾಚ್ಫುಲ್ನೆಸ್ಸು, ಅಕ್ಸೆಪ್ಟೆನ್ಸು, ನಾನ್ ಜಡ್ಜ್ಮೆಂಟು, ಟೋಟಾಲಿಟಿ ಇನ್ ಆ್ಯಕ್ಷನು, ಲೆಟ್ ಗೋ, ಸರೆಂಡರ್. ಈ 5 ವಿಷಯಗಳು ಕೂತ್ಕೊಂಡು ನೋಡಿ ಎಷ್ಟು ವಿಷಯಗಳಲ್ಲಿ ನಾನು ತುಂಬ ಓವರ್ ಥಿಂಕಿಂಗ್ ಅಲ್ಲಿದ್ದೀನಿ, ಎಷ್ಟು ವಿಷಯಗಳು ನಾನು ವಾಚ್ಫುಲ್ ಆಗಿದ್ದೀನಿ, ಎಷ್ಟು ವಿಷಯ ಅಕ್ಸೆಪ್ಟ್ ಮಾಡ್ತಾ ನನಗೆ ತಡ್ಕೊಳ್ಳೋ ಆಗ್ತಾ ಇಲ್ಲ, ಅಕ್ಸೆಪ್ಟ್ ಮಾಡ್ಕೊಳ್ಳೋ ಆಗ್ತಾ ಇಲ್ಲ ಅಂತ ಎಷ್ಟು ವಿಷಯಗಳಲ್ಲಿ ನಾನು ಸಫರ್ ಆಗ್ತಾ ಇದ್ದೀನಿ. ಇವ್ರ ಮೇಲೆ ಅವ್ರ ಮೇಲೆ ಲೇಬಲ್ಸ್ ಎಲ್ಲ ತೆಗ್ಬಿಡಿ. ಯಾಕಂದರೆ ಅವರು ಟ್ರಾನ್ಸ್ಫಾರ್ಮ್ ಆಗಿ ಬಂದಿರ್ತಾರೆ, ನಾವು ಅದೇ ಹಳೇದು ಇಟ್ಕೊಂಡು ನಾವು ನೋಡ್ತಾ ಇರ್ತೀವಿ. ಈ 5 ವಿಷಯಗಳು ನೀವು ಇಂಪ್ರೂವ್ ಆಗಿದ್ದರೆ ಚೆನ್ನಾಗಿ ನಿಮ್ಮೊಳಗೆ ತುಂಬ ಪರಿವರ್ತನೆ ಅನ್ನೋದು ಸಾಧ್ಯ ಆಗುತ್ತದೆ. ಓಕೆ, ಕೂತ್ಕೊಂಡು ವಿಚಾರಣೆ ಮಾಡಿ. ಥ್ಯಾಂಕ್ ಯು ವೆರಿ ಮಚ್ ಮಾಸ್ಟರ್ಸ್. ಈ ಒಂದು ಕಾನ್ಸೆಪ್ಟ್ ಚೆನ್ನಾಗಿ ಬಂತು. ಇದನ್ನು ಅಬ್ಸರ್ವ್ ಮಾಡಿ, ಅನಲೈಸ್ ಮಾಡಿ.